ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 15ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 15. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಅನುವಾದ: ಮಾಯೆಯ ಮೂಲಕ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ಅಂತಹ ಅಸುರಿ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತೆ ದೂಷಿತ ಕರ್ಮ ಮಾಡುವ ಮೂಢ ಜನರು ನನ್ನನ್ನು ಭಜಿಸುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಮಾಯೆಯ ದುಸ್ತರತೆಯನ್ನ ತೋರಿಸ್ಕೊಟ್ಟು, ಅಂದ್ರೆ ಮಾಯೆ ಹೇಗಿರುತ್ತೆ, ಅದರ ಒಂದು ಬಲ ಹೇಗಿರುತ್ತೆ ಅದೆಲ್ಲ ಹೇಳಿ, ಅದರಿಂದ ಪಾರಾಗುವಂತ ಉಪಾಯ ಏನು ಅಂತಂದ್ರೆ ನನ್ನ ಭಜನೆ ಅಂತ ಕೂಡ ಹೇಳ್ದ. ನನ್ನನ್ನ ಭಜಿಸ್ಬೇಕು, ಆಗ ನೀವು ಇದರಿಂದ ಪಾರಾಗ್ಬೋದು ಅಂತ ಹೇಳ್ದ. ಹಾಗಿರ್ಬೇಕಾದ್ರೆ ಎಲ್ಲಾ ಜನರು ನಿರಂತರವಾಗಿ ನಿನ್ನ ಭಜನೆಯನ್ನ ಯಾಕೆ ಮಾಡೋದಿಲ್ಲ ಅನ್ನುವಂಥ ಪ್ರಶ್ನೆ ನಮಗ್ ಬರುತ್ತೆ. ಆಯ್ತು, ನೀನೇ ಸೃಷ್ಟಿ ಮಾಡಿರುವಂಥದ್ದು, ನಿನ್ನನ್ನ ಭಜನೆ ಮಾಡಿದ್ರೆ ಮಾಯೆಯಿಂದ ಹೊರಗಡೆ ಬರ್ಬೋದು ಅಂತಂದ್ಮೇಲೆ ಯಾಕೆಲ್ಲರೂ ನಿನ್ನ ಭಜನೆ ಮಾಡೋದಿಲ್ಲ ಅಂತ ಪ್ರಶ್ನೆ ಬರ್ಬೋದಲ್ವಾ? ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಾಯೆ ಯಾರನ್ನ ಅಟ್ಯಾಕ್ ಮಾಡಿರ್ತಾಳೋ, ಅಂದ್ರೆ ಆ ಮಾಯೆ ನಮ್ಮ ಮೇಲೆ ಹಾವಿಯಾಗಿರೋದ್ರಿಂದ ಯಾರ ಜ್ಞಾನ ಅಪಹರಿಸಲ್ಪಟ್ಟಿರುತ್ತೋ, ಈಗ ನಾವೆಲ್ಲ ಅಜ್ಞಾನಿಗಳು, ನಮಗೆ ಜ್ಞಾನ ಇಲ್ಲ, ತಿಳುವಳಿಕೆ ಬೇಕು ಅಂತಾನೆ ಧರ್ಮಗ್ರಂಥಗಳನ್ನ ಓದುವಂಥದ್ದು. ಈಗ ಯಾರ ಜ್ಞಾನ ಅಪಹರಿಸಲ್ಪಟ್ಟಿರುತ್ತೋ ಅಂತಹ ಅಸುರಿ ಸ್ವಭಾವವನ್ನ ಆಶ್ರಯಿಸಿರುವ ಅಂತಂದ್ರೆ ಏನು ಅಂದ್ರೆ, ಅಸುರಿ ಸ್ವಭಾವ ಯಾರಲ್ಲಿರುತ್ತೋ, ಈಗ ಭಗವಂತನನ್ನ ನಾವು ಮರ್ತಿದೀವಿ ಅಂತಂದ್ರೆ ನಾವು ಅಸುರರು ಅಂತಾನೆ ಅರ್ಥ. ಅಂಥ ಮನುಷ್ಯರಲ್ಲಿ ನೀಚ ಮತ್ತೆ ದೂಷಿತ ಕರ್ಮ, ಕೆಟ್ಟ ಕೆಲಸ ಮಾಡುವಂತಹ ಮೂಢ ಜನರು ಇರ್ತಾರಲ್ಲ, ಅವರು ನನ್ನನ್ನ ಭಜಿಸೋದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಿನ್ನ ಭಜನೆಯನ್ನ ಯಾಕೆ ಮಾಡೋದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಬರುತ್ತಲ್ವಾ? ಯಾಕೆ ಅಂತಂದ್ರೆ ಅವರು ಅಜ್ಞಾನದಲ್ಲಿದ್ದಾರೆ, ಅವರ ಜ್ಞಾನ ಅಪಹರಿಸಲ್ಪಟ್ಟಿದೆ, ಮತ್ತೆ ಅವರು ಅಸುರಿ ಸ್ವಭಾವವನ್ನ ಇಟ್ಕೊಂಡಿದ್ದಾರೆ. ಯಾವಾಗ ಅದು ದೈವಿ ಸ್ವಭಾವಕ್ಕೆ ಆಶ್ರಯವನ್ನ ಪಡ್ಕೊಳ್ಳುತ್ತೋ, ದೈವಿ ಸ್ವಭಾವ ಅವರಲ್ಲಿ ಬರುತ್ತೋ, ಆಗ ಮಾತ್ರ ನನ್ನನ್ನು ಭಜಿಸ್ತಾರೆ. ಈಗ ಇಲ್ಲಿ ಅಸುರಿ ಸ್ವಭಾವ ಇರೋದ್ರಿಂದ ಈ ರೀತಿ ಕೆಲಸಗಳನ್ನ ಮಾಡುವಂತ ಮೂಢ ಜನರು ನನ್ನನ್ನ ಭಜಿಸೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿರುವಂಥದ್ದು. ಈಗ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಶ್ಲೋಕದ ಅರ್ಥವನ್ನ ಸರಿಯಾಗಿ ವಿವರಣೆ ಮಾಡಿ ಹೇಳಿ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಭಗವಂತ ಹೇಳ್ತಾನೆ, ಜನ್ಮ ಜನ್ಮಾಂತರದಿಂದ ನಾವು ಪಾಪಗಳನ್ನ ಮಾಡ್ಕೊಂಡು ಬಂದಿರ್ತೀವಲ್ವಾ ಅಂಥವರು ಮತ್ತೆ ಈ ಜನ್ಮದಲ್ಲೂ ಕೂಡ ಗೊತ್ತಿದ್ದು ನಾನು ಮಾಡ್ತಾ ಇರೋದು ಸರಿಯಲ್ಲ, ನಾನು ಮಾಡ್ತಾ ಇರೋದು ಪಾಪ ಅಂತ ತಿಳ್ಕೊಂಡಿದ್ರು ಕೂಡ ಅದೇ ಪಾಪಗಳಲ್ಲೇ ಪ್ರವೃತ್ತರಾಗಿರುವಂಥವ್ರು, ಅಂತ ದುಷ್ಕೃತಿ ಪಾಪಾತ್ಮರಾದಂತಹ ಜನರು, ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡುವಂಥವ್ರು ಪಾಪಾತ್ಮರಾದಂತಹ ಜನರು. ಈಗ ಹೋದ ಜನ್ಮದಲ್ಲಿ ನಾವೇನ್ ಮಾಡಿರ್ತೀವೋ ಗೊತ್ತಿರೋದಿಲ್ಲ, ಆದ್ರೆ ಈಗ ತಿಳುವಳಿಕೆ ಬಂದಿರುತ್ತೆ, ಹೌದು ನಾನು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದೇ ಕೆಲಸಗಳಲ್ಲಿ ಯಾರು ತೊಡಗಿರ್ತಾರೋ, ಮತ್ತೆ ಪ್ರಕೃತಿ ಅಂತಂದ್ರೆ ಏನು, ಪುರುಷ ಅಂತಂದ್ರೆ ಏನು, ಭಗವಂತ ಹೇಗಿದ್ದಾನೆ, ಭಗವಂತನ ಜೊತೆ ಜೀವಿಗಳ ಜೊತೆ ಭಗವಂತ ಸಂಬಂಧ ಏನು, ಇದೆಲ್ಲ ತಿಳ್ಕೊಳ್ಳೋದಂತೂ ಇನ್ನು ದೂರವಾದ ಮಾತು. ಅಂದ್ರೆ ಬರೀ ಪಾಪಗಳನ್ನೇ ಮಾಡ್ತಾ ಇರೋರು, ಕೆಟ್ಟ ಕೆಲ್ಸನೇ ಮಾಡ್ತಾ ಇರೋರು ಭಗವಂತ ಯಾರು, ಮನುಷ್ಯ ಯಾರು, ಪ್ರಕೃತಿ ಅಂತಂದ್ರೆ ಏನು, ಭಗವಂತ ಮತ್ತೆ ಜೀವಿಗಳ ಸಂಬಂಧ ಏನು, ಇದ್ರ ಬಗ್ಗೆ ಏನಾದ್ರೂ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಆಸಕ್ತಿ ಇರತ್ತಾ? ಇಲ್ಲ. ಮನುಷ್ಯ ಜನ್ಮದ ಉದ್ದೇಶನೇ ಭಗವಂತನ ಪ್ರಾಪ್ತಿ, ಮತ್ತೆ ಭಜನೆ ಮಾಡೋದೇ ಈ ಮನುಷ್ಯ ಜನ್ಮದ ಪ್ರಧಾನ ಕರ್ತವ್ಯ. ಇದನ್ನೆಲ್ಲ ಯಾರು ತಿಳ್ಕೊಳ್ಳೋದಿಲ್ವೋ ಅಥವಾ ತಿಳ್ಕೊಳ್ಳೋದಕ್ಕೆ ಇಷ್ಟನೂ ಪಡೋದಿಲ್ವೋ ಅಂತ ವಿವೇಕಹೀನ ಮೂಢ ಮನುಷ್ಯರು ನನ್ನನ್ನ ಭಜಿಸೋದಿಲ್ಲ ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ. ಇದೆಲ್ಲ ಯಾರಿಗ್ ಬರುತ್ತೆ ಅಂತಂದ್ರೆ, ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ಅಥವಾ ಈ ಒಂದು ಜಂಜಾಟದಿಂದ ಹೊರಗಡೆ ಬರಬೇಕು ಅಂತ ಯಾರು ಅನ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರನೇ ಪ್ರಕೃತಿ ಅಂತಂದ್ರೇನು, ಪುರುಷ ಅಂತಂದ್ರೇನು, ಭಗವಂತ ಅಂದ್ರೇನು, ಹೇಗಿದೆ ಈ ಭಗವಂತ ಹೇಗೆ ಸೃಷ್ಟಿ ಮಾಡಿದಾನೆ, ಮತ್ತೆ ನಮ್ಮ ಭಗವಂತನ ಸಂಬಂಧ ಏನು, ಇದೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಬರುತ್ತೆ. ಸೊ ಅದಕ್ಕೆ ಮನುಷ್ಯ ಜನ್ಮದ ಉದ್ದೇಶನೇ ಭಗವತ್ ಪ್ರಾಪ್ತಿ, ಮತ್ತೆ
ಅವನ ಭಜನೆ ಮಾಡುವಂಥದ್ದು ನಮ್ಮ ಪ್ರಧಾನ ಕರ್ತವ್ಯ. ಇದನ್ನು ಯಾರು ತಿಳ್ಕೊಳ್ಳೋದಿಲ್ವೋ, ತಿಳ್ಕೊಳ್ಳೋದಕ್ಕೆ ಇಷ್ಟನೂ ಪಡೋದಿಲ್ವೋ ಅಂತ ವಿವೇಕಹೀನ ಮೂಢ ಮನುಷ್ಯರು ನನ್ನನ್ನು ಭಜಿಸೋದಿಲ್ಲ. ವಿಚಾರಗಳು ಮತ್ತೆ ಕರ್ಮಗಳು, ನಾವು ಮಾಡುವಂಥ ಕೆಲಸಗಳು ಅದೇ ನೀಚವಾಗಿದ್ರೆ, ವಿಷಯಾಸಕ್ತಿ, ಪ್ರಮಾದ ಮತ್ತೆ ಆಲಸ್ಯ ಹೆಚ್ಚಾಗಿರುವ ಕಾರಣದಿಂದ ಕೇವಲ ವಿಷಯ ಭೋಗಗಳಲ್ಲಿ ಜೀವನವನ್ನ ನಾಶ ಮಾಡಿಕೊಳ್ಳುವಂಥವ್ರು, ಮತ್ತೆ ಅದನ್ನ ಪಡ್ಕೊಳ್ಬೇಕು, ಆ ವಿಷಯ ಭೋಗಗಳೇನಿರುತ್ತೋ ಅದನ್ನೇ ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ನಾವು ನಿಂದನೆ ಮಾಡ್ತೀವಲ್ವಾ, ಇಂಥದ್ದು ಮಾಡಬಾರದು ಅಂತೆಲ್ಲ ಹೇಳ್ತೀವಲ್ವಾ, ಅಂತ ನೀಚ ಕರ್ಮಗಳಲ್ಲಿ ತೊಡಗಿರುವಂಥವ್ರನ್ನ ನರಾಧಮ ಅಂತ ಹೇಳ್ತಾರೆ. ಆ ನರಾಧಮ ನೀಚ ವ್ಯಕ್ತಿ ನನ್ನನ್ನ ಭಜಿಸೋದಿಲ್ಲ ಅಂತ ಭಗವಂತ ಹೇಳ್ತಾ ಇರೋದು. ಮಾಯೆಯ ಮೂಲಕ ಯಾರ ಜ್ಞಾನ ಅಪಹರಿಸಲ್ಪಟ್ಟಿರುತ್ತೋ, ವಿಪರೀತವಾದ ಭಾವನೆ ಇರುತ್ತೆ, ಮತ್ತೆ ಅಶ್ರದ್ಧೆ ಹೆಚ್ಚಾಗಿರುವುದರಿಂದ, ಅಂದ್ರೆ ಯಾವುದನ್ನ ಮಾಡಬಾರದು ಅಂತ ಹೇಳ್ತಾರೋ ಅದನ್ನೇ ಮಾಡೋದು, ಯಾವುದು ಭಾವನೆಗಳು ನಮ್ಮಲ್ಲಿ ಇರಬಾರದು ಅಂತ ಹೇಳ್ತಾರೋ ಆ ಭಾವನೆಗಳೇ ಇಟ್ಕೊಂಡಿರುವಂಥದ್ದು, ಮತ್ತೆ ಶ್ರದ್ಧೆ ಇರೋದಿಲ್ಲ. ಅಶ್ರದ್ಧೆ ಹೆಚ್ಚಾಗಿರುವ ಕಾರಣದಿಂದ ಅವರಿಗೆ ವಿವೇಕ ಅನ್ನೋದು ಹೊರಟೋಗ್ಬಿಟ್ಟಿರುತ್ತೆ. ವಿವೇಕವನ್ನ ಕಳ್ಕೊಳ್ತೀಯ ನೀನು, ಕೋಪ ಜಾಸ್ತಿ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಕೋಪ ಹೆಚ್ಚಾದಾಗ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ನಮಗ್ ಗೊತ್ತಾಗೋದಿಲ್ಲ. ಮಾಡಿದ ಮೇಲೆ ಪಶ್ಚಾತ್ತಾಪ ಪಡ್ತೀವಿ ಅಲ್ವಾ, ಅಯ್ಯೋ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ. ಅಂದ್ರೆ ಅಲ್ಲಿ ಆ ಕೋಪ ಅನ್ನುವ, ದ್ವೇಷ ಅನ್ನುವಂತ ಭಾವನೆ ಇದೆಯಲ್ಲ, ಅದು ಸರಿಯಲ್ಲ, ವಿಪರೀತ ಭಾವನೆ ಅದು. ಅದರಿಂದ ನಾವು ವಿವೇಕವನ್ನ ಕಳ್ಕೊಂಡ್ಬಿಡ್ತೀವಿ. ಇನ್ನ ಶ್ರದ್ಧೆ ಇಲ್ದೇ ಇರೋದು, ಅಶ್ರದ್ಧೆ ಅಂತ ಹೇಳ್ತೀವಲ್ವಾ, ಅದು ಹೆಚ್ಚಾಗಿದ್ದಾಗೂ ವಿವೇಕ ನಷ್ಟಭ್ರಷ್ಟವಾಗಿ ಹೋಗಿರುತ್ತೆ. ಆ ರೀತಿ ಯಾರಿಗೆ ನಷ್ಟಭ್ರಷ್ಟವಾಗಿರುತ್ತೋ, ಮತ್ತು ಅದಕ್ಕಾಗಿ ಯಾರು ವೇದ, ಶಾಸ್ತ್ರ, ಗುರು, ಪರಂಪರೆಯ ಸದುಪದೇಶ, ಒಳ್ಳೇದಕ್ಕೋಸ್ಕರ ಅದನ್ನ ಉಪಯೋಗ ಮಾಡೋದು, ಈಶ್ವರ ಅಂದ್ರೆ ಭಗವಂತ, ಕರ್ಮಫಲ ಮತ್ತೆ ಪುನರ್ಜನ್ಮ, ಇದರಲ್ಲಿ ಯಾವುದರಲ್ಲೂ ಅವ್ರಿಗೆ ವಿಶ್ವಾಸನೇ ಇರೋದಿಲ್ಲ. ಆಮೇಲೆ ಮಿಥ್ಯಾ ಕುತರ್ಕಗಳು, ಅಂದ್ರೆ ಸುಳ್ಳು ಸುಳ್ಳು ಕೂತ್ಕೊಂಡು ಏನೋ ಒಂದು ಕುತರ್ಕ ಮಾಡೋದು. ಆಮೇಲೆ ನಾಸ್ತಿಕವಾದ, ಭಗವಂತ ಇಲ್ಲ, ಹಾಗೆ ಹೇಗೆ ಅಂತ ಅದರಲ್ಲೇ ವಾದ ಮಾಡಿ ಬೇರೆಯವರಿಗೆ ಕೆಟ್ಟದ್ದನ್ನ ಅಥವಾ ಅನಿಷ್ಟಗಳನ್ನ ಮಾಡುವಂಥವ್ರು ಅಂತ ಅಜ್ಞಾನಿ ಜನರು. ಮತ್ತೆ ಇವೆಲ್ಲ ದುರ್ಗುಣಗಳ ಜೊತೆ ಯಾರು ದಂಭ, ದರ್ಪ, ಅಭಿಮಾನ, ಕಠೋರತೆ, ಕಾಮ, ಕ್ರೋಧ, ಲೋಭ, ಮೋಹ, ಇದೆಲ್ಲ ಅಸುರಿ ಭಾವಗಳು ಅಂತ ಹೇಳ್ತಾರೆ. ಇಂಥ ಅಸುರಿ ಭಾವಗಳ ಆಶ್ರಯನ ಪಡ್ಕೊಂಡಿರ್ತಾರೋ ಅಂತಹ ಅಸುರಿ ಪ್ರಕೃತಿಯ ಮೂಢ ಜನರು ಯಾವತ್ತೂ ನನ್ನನ್ನ ಭಜಿಸೋದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಯಾರ್ಯಾರು ಭಗವಂತನನ್ನ ಒಪ್ಪೋದಿಲ್ವೋ, ಭಜಿಸೋದಿಲ್ವೋ ಅವರೆಲ್ಲ ಅಸುರರು ಅಂತ. ಅವರಿಗೆ ಈ ಎಲ್ಲಾ ಇರುತ್ತೆ. ಏನು? ಕಾಮ, ಕ್ರೋಧ, ಲೋಭ, ಮೋಹ, ದರ್ಪ, ದಂಭ, ಅಭಿಮಾನ, ನಾನು, ನಂದು ಅನ್ನೋದೆಲ್ಲ ಹೆಚ್ಚಾಗಿರುತ್ತೆ. ಆಮೇಲೆ ಕಠೋರ ಹೃದಯ ಇರುತ್ತೆ ಅವ್ರಿಗೆ. ಇನ್ನ ವೇದ, ಶಾಸ್ತ್ರ, ಗುರು ಮತ್ತೆ ಕರ್ಮಫಲ ಇದ್ರ ಬಗ್ಗೆ ಎಲ್ಲ ಅವ್ರಿಗೇನೂ ತಿಳುವಳಿಕೆ ಇರೋದಿಲ್ಲ. ಅಂಥವ್ರು ನನ್ನನ್ನ ಭಜಿಸೋದಿಲ್ಲ ಅಂತನ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.